ಕಲಬುರಗಿ ಮಲ್ಲಬಾದ್ ಏತ ನೀರಾವರಿ ಯೋಜನೆಯಲ್ಲಿ ಅಕ್ರಮ ಕೇಳಿಬಂದಿದೆ. ಜೇವರ್ಗಿ ಯಡ್ರಾಮಿ ನಡೀತಾ ಇರೋ ಮಲ್ಲಬಾದ್ ಏತ ನೀರಾವರಿ ಇದಾಗಿತ್ತು. 3 ಟೆಂಡರ್ ಮಾಡಿ ನೀಡಿರೋ ಕಾಮಗಾರಿಯಲ್ಲೂ ಕೂಡ ಅಕ್ರಮ ಕೇಳಿಬಂದಿದೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಆರಂಭಿಕ ಹಂತದಲ್ಲೇ ಕಳಪೆ ಕಾಮಗಾರಿ ಮಾಡಿರುವಂತಹ ಆರೋಪ ಈಗ ಕೇಳಿಬರ್ತಾ ಇದೆ. ಕಲಬುರಗಿ ಮಲ್ಲಬಾದ್ ಏತ ನೀರಾವರಿ ಯೋಜನೆಯಲ್ಲಿ ಆರಂಭಿಕ ಹಂತದಲ್ಲೇ ಕಳಪೆ ಕಾಮಗಾರಿ ಮಾಡಿರುವಂತಹ ಆರೋಪ ಕೇಳಿಬಂದಿರುವಂತದ್ದು. ನೋಡಿ, ಮೂರು ಕಾಮಗಾರಿಗಳು ಒಟ್ಟು 369 ಕೋಟಿ ವೆಚ್ಚದಲ್ಲಿ ನಡೆದಿದೆ. ಜೇವರ್ಗಿ ಯಡ್ರಾಮಿ ಇಲ್ಲಿ ಮಲ್ಲಬಾದ್ ಏತ ನೀರಾವರಿ ನಡೀತಾ ಇರುವಂತದ್ದು. 3 ಟೆಂಡರ್ ಮಾಡಿ ಕಾಮಗಾರಿಯನ್ನ ಕೊಡ್ತಾರೆ. ಆದ್ರೆ ಅಲ್ಲಿನ ಅಧಿಕಾರಿಗಳು ಆ ಕಾಮಗಾರಿ ಟೆಂಡರ್ನವರು ಅಕ್ರಮ ಎಸಗಿದ್ದಾರೆ. ಆರಂಭಿಕ ಹಂತದಲ್ಲೇ ಕಳಪೆ ಕಾಮಗಾರಿ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. 3 ಕಾಮಗಾರಿಯನ್ನ ಒಟ್ಟು 369 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕಾಮಗಾರಿಯನ್ನ ಮಾಡಲಾಗ್ತಾ ಇದೆ. 2 ದಶಕಗಳ ಹೋರಾಟದ ಫಲವಾಗಿ, ಅಂದ್ರೆ 20 ವರ್ಷ ಸುದೀರ್ಘ ಹೋರಾಟದ ಫಲವಾಗಿ ಈ ಒಂದು ಏತ ನೀರಾವರಿ ಯೋಜನೆಯನ್ನ ಅಲ್ಲಿ ಆರಂಭ ಮಾಡಲಾಗಿದೆ. ರೈತರ ಹೋರಾಟದ ಫಲವಾಗಿ ಸಿಕ್ಕ ಯೋಜನೆಗೆ ಈಗ ಕೊಡ್ಲಿಪೇಟು ಬಿದ್ದಂಗಾಗಿರುವಂಥದ್ದು. ಕಳಪೆ ಸಿಮೆಂಟ್ ಬಳಸಿದ್ದಾರೆ, ಹಾಗೆ ಬ್ಲಾಕ್ ಎಂ ಸ್ಯಾಂಡ್ ಬಳಕೆ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ ನೋಡಿ, ಅದೊಂದು ಜೋರಾಗಿ ಕಲ್ಲಿಂದ ಹೊಡೆದ್ರೆ ಅದು ತೂತ್ ಬೀಳ್ತಾ ಇದೆ, ಜೊತೆಗೆ ಆ ಸಿಮೆಂಟ್ ಉದುರಿ ಬೀಳ್ತಾ ಇದೆ ಅಂತ ಅಂದ್ರೆ ಅದಕ್ಕೆ ಬಳಸಿರುವಂತಹ ಸಿಮೆಂಟು ಹಾಗೆ ಆ ಮರಳು ಎಷ್ಟು ಒಳ್ಳೆ ಗುಣಮಟ್ಟದ್ದು ಅಂತ ಹೇಳಿ ಇಲ್ಲಿ ಗೊತ್ತಾಗ್ತಾ ಇದೆ. ಜೇವರ್ಗಿ ಯಡ್ರಾಮಿ ಮಲ್ಲಬಾದ್ ಏತ ನೀರಾವರಿ ಯೋಜನೆಯಲ್ಲಿ ಬಳಸಿರುವಂತಹ ಕಳಪೆ ಕಾಮಗಾರಿ. ಕಾಂಟ್ರಾಕ್ಟ್ ತಗೊಂಡವರು 369 ಕೋಟಿ ರೂಪಾಯಿ ಡಿಮ್ಯಾಂಡ್ ಮಾಡಿ ಕಾಂಟ್ರಾಕ್ಟ್ ತಗೊಳ್ತಾರೆ. ಅದು ಕೂಡ 20 ವರ್ಷದ ಸುದೀರ್ಘ ಹೋರಾಟದ ಆದ್ಮೇಲೆ, ಅಲ್ಲಿನ ರೈತರು ಹೋರಾಟ ಮಾಡಿ ಆದ್ಮೇಲೆ ಸರ್ಕಾರ ಸ್ಯಾಂಕ್ಷನ್ ಮಾಡುತ್ತೆ. 369 ಕೋಟಿ ರೂಪಾಯಿ ಸುಮ್ಮನೆ ಬರುತ್ತಾ? ಅದನ್ನ ತಗೊಂಡು ಕಳಪೆ ಕಾಮಗಾರಿಯನ್ನ ಮಾಡಿದ್ರೆ ಹಾಗಾದ್ರೆ ಒಂದು ಜೋರಾಗಿ ನೀರು ರಭಸವಾಗಿ ಹರ್ಕೊಂಡು ಹೋಯ್ತು ಅಂತ ಅಂದ್ರೆ ಆ ಎಲ್ಲ ಕಟ್ಟಿರುವಂತ ಸಿಮೆಂಟೇ ಒಡ್ಕೊಂಡು ಹೋಗುತ್ತೆ. ಆ ರೀತಿಯಲ್ಲಿ ಕಳಪೆಯಾಗಿ ಕಾಮಗಾರಿ ಕಟ್ಟಲಾಗಿದೆ. ಹಾಗಾಗಿ ಕಾಮಗಾರಿ ಗುಣಮಟ್ಟವಾಗಿ ನಡೀತಾ ಇಲ್ಲ ಅಂತ ಹೇಳ್ಬಿಟ್ಟು ಒಂದ್ ಕಡೆ ಅಲ್ಲಿನ ರೈತರು, ನೋಡಿದವರು, ಪ್ರತ್ಯಕ್ಷದರ್ಶಿಗಳು ದೂರು ಕೊಡ್ತಾ ಇದ್ದಾರೆ. ಹಾಗೆ ಸದ್ಯ ನಡೀತಾ ಇರುವಂತಹ ಕಾಮಗಾರಿಯನ್ನ ದಯವಿಟ್ಟು ತೆರವುಗೊಳಿಸಿ, ಇಂತಹ ಕಳಪೆ ಕಾಮಗಾರಿಯನ್ನ ಮಾಡೋದು ಬೇಡ, ಮರು ಕಾಮಗಾರಿ ನಡೆಸಬೇಕು ಅಂತ ಕೂಡ ಅಲ್ಲಿನ ರೈತರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಒಳ್ಳೆಯ ಗುಣಮಟ್ಟ ಸಿಮೆಂಟು, ಹಾಗೆ ಅದಕ್ಕೆ ಬೇಕಾಗಿರುವಂತಹ ಎಲ್ಲ ಐಟಮ್ ಅನ್ನ ಬಳಸಿ ಒಂದ್ಸಲ ನೀವು ಯೋಜನೆಯನ್ನ ಕೊಡ್ತೀರಾ, ಸರ್ಕಾರದಿಂದ ಇಂಥ ಅಭಿವೃದ್ಧಿಗಳು ಸಿಗುತ್ತೆ, ಅಟ್ಲೀಸ್ಟ್ ಒಂದು 10-20 ವರ್ಷ ಆದ್ರೂ ನಮ್ಮ ಜನರು ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ರೈತರ ಒತ್ತಾಯ. ಹಾಗೆ ಗುತ್ತಿಗೆದಾರರ ಲೈಸೆನ್ಸ್ ಅನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕಂತ ಕೂಡ ಆಗ್ರಹ ಮಾಡಲಾಗ್ತಾ ಇದೆ. ಈಗ 369 ಕೋಟಿ ರೂಪಾಯಿಗೆ ಕಾಂಟ್ರಾಕ್ಟ್ ತಗೊಂಡಿದಾರಲ್ಲ ಈ ಮಲ್ಲಬಾದ್ ಏತ ನೀರಾವರಿ ಯೋಜನೆಯನ್ನ, ಸೊ ತಗೊಂಡಿರುವಂತಹ ಕಾಂಟ್ರಾಕ್ಟರ್ಗಳ ಹೆಸರನ್ನ, ಆ ಲೈಸೆನ್ಸ್ ಅನ್ನ ನೀವು ಬ್ಲಾಕ್ ಲಿಸ್ಟ್ ಮಾಡಬೇಕು. ಯಾಕಂತಂದ್ರೆ ನೋಡಿ, 369 ಕೋಟಿ ಸರ್ಕಾರದಿಂದ ಅಭಿವೃದ್ಧಿಗೆ ಕೊಟ್ಟಂತ ದುಡ್ಡು ತೆಗೆದುಕೊಳ್ತಾರೆ. ಕಾಮಗಾರಿ ನೋಡಿ ಎಷ್ಟು ಕಳಪೆಯಾಗಿ ಮಾಡಿದ್ದಾರೆ. ಒಂದು ಕಲ್ಲಿಂದ ಹೊಡೆದ್ರೆ ಸಿಮೆಂಟ್ ಎಲ್ಲ ಎದ್ದೇಳ್ತಾ ಇದೆ, ತೂತ್ ಬೀಳ್ತಾ ಇದೆ ಅಂತ ಅಂದ್ರೆ ಎಂಥ ಒಳ್ಳೆ ಕ್ವಾಲಿಟಿಯ ಗುಣಮಟ್ಟದ ಇದನ್ನ ಅವ್ರು ಕೊಟ್ಟಿರ್ಬೋದು. ಹಾಗಾಗಿ ಅವರ ಲೈಸೆನ್ಸ್ ಅನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕು ಅಂತಲೂ ಕೂಡ ಆಗ್ರಹ ಮಾಡಲಾಗ್ತಾ ಇದೆ. ಹಾಗೆ ಕಾಮಗಾರಿ ತನಿಖೆ ಮಾಡಿ ಗುತ್ತಿಗೆದಾರ ಹಾಗೆ ಅಧಿಕಾರಿಗಳ ವಿರುದ್ಧ ಕೂಡ ಕ್ರಮಕ್ಕೆ ಒತ್ತಾಯ ಆಗಬೇಕು. ಯಾಕಂದ್ರೆ ಕಾಂಟ್ರಾಕ್ಟರ್ ಮಾತ್ರ ಬರಲ್ಲ, ಅಲ್ಲಿ ಇಂಜಿನಿಯರ್ ಬರ್ತಾನೆ, ಮತ್ತೆ ಆ ಒಂದು ಅಧಿಕಾರಿಗಳು ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ಬರ್ತಾರೆ. ಹಾಗಾದ್ರೆ ಈ ಒಂದು ಹಗರಣ ನಡೆದಿರೋದು ಅವರೆಲ್ಲರೂ ಕುಮ್ಮಕ್ಕಿಂದ ಅಲ್ವಾ? ಒಬ್ಬ ಕಾಂಟ್ರಾಕ್ಟರ್ ಹೋಗಿ ಡೈರೆಕ್ಟ್ ಆಗಿ ಈ ತರ ಕಳಪೆ ಕಾಮಗಾರಿ ಮಾಡೋಕ್ಕಾಗಲ್ಲ. ಅಲ್ಲಿನ ಇಂಜಿನಿಯರ್ ಕೂಡ ಅದಕ್ಕೆ ಇನ್ವಾಲ್ವ್ ಆಗಿರ್ತಾನೆ, ಅಲ್ಲಿ ಅಧಿಕಾರಿ ಕೂಡ ಇನ್ವಾಲ್ವ್ ಆಗಿರ್ತಾರೆ. ಹಾಗಾಗಿ ಈ ಒಂದು ಕಾಮಗಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ, ಸೊ ಅಧಿಕಾರಿಗಳು, ಇಂಜಿನಿಯರ್ ಎಲ್ಲರ ವಿರುದ್ಧ ಕೂಡ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ಅಲ್ಲಿನ ರೈತರು ಈಗ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ನೋಡಿ, 20 ವರ್ಷಗಳಂದ್ರೆ 2 ದಶಕಗಳ ನಂತರದಲ್ಲಿ ಸರ್ಕಾರ ಅಲ್ಲಿನ ಜನರಿಗೆ ಸಹಾಯ ಆಗ್ಲಿ, ನೀರು ಒಂದು ಕಡೆಯಿಂದ, ಒಂದು ಹೊಳೆಯಿಂದ ಬೇರೆ ಗ್ರಾಮಗಳಿಗೆ, ಬೇರೆ ಒಂದು ಹಳ್ಳಿಗಳಿಗೆ ಹರ್ಕೊಂಡು ಹೋಗ್ಲಿ ಅಂತ ಹೇಳಿ ಒಂದು ಒಳ್ಳೆ ಯೋಜನೆಗೆ 369 ಕೋಟಿ ರೂಪಾಯಿ ಅನುದಾನವನ್ನ ಕೊಟ್ರೆ ಅದನ್ನ ಈ ರೀತಿಯಾಗಿ ಕಳಪೆ ಕಾಮಗಾರಿ ಮಾಡಿ ಕೈಗೆ ಬಂದಿತ್ತು ಬಾಯಿಗೆ ಬಂದಿಲ್ಲ ಅನ್ನೋ ಹಂಗೆ ರೈತರಿಗೆ ಸಿಗದೆ ಇರೋಂಗೆ ಮಾಡಿದ್ದಾರೆ ಅಲ್ಲಿನ ಕಾಂಟ್ರಾಕ್ಟರ್ಗಳು.